ಇಂದು ಮಧುಗಿರಿಯ ಟೌನ್ ಪುರಸಭೆ ವ್ಯಾಪ್ತಿಗೆ ಬರುವಂತ 12ನೇ ವಾರ್ಡಿನ ದೊಡ್ಡಹಟ್ಟಿ ನಿವಾಸಿಯಾಗಿರುವಂತ ಬಸಮ್ಮ ಎಂಬುವರ ಮನೆ 3 ವರ್ಷಗಳ ಹಿಂದೆ ಅಕಾಲಿಕ ಮಳೆಯಿಂದ ಸಂಪೂರ್ಣವಾಗಿ ಬಿದ್ದು ಹೋಗಿರುತ್ತದೆ. ಅದನ್ನ ಮಧುಗಿರಿಯ ಪುರಸಭೆಯ ಗಮನಕ್ಕೆ ತಂದಿರುತ್ತಾರೆ. ಆಗ ಪುರಸಭೆಯ ಅಧಿಕಾರಿಗಳು ಮನೆಯನ್ನ ಕಟ್ಟಿಸಿಕೊಡುತ್ತೇವೆ ಎಂದು ಹೇಳಿ 7 ಅಡಿಗಳ ಮಟ್ಟಕ್ಕೆ ಈ ಮನೆಯನ್ನ ಎತ್ತಿ ಅಲ್ಲಿಗೆ ಬಿಟ್ಟಿರುತ್ತಾರೆ. ಇದು ಸಂಪೂರ್ಣ ಸುಮಾರು 2 ವರ್ಷವಾಯಿತು. ಇದುವರೆಗೂ ಇತ್ತ ತಿರುಗಿ ಕೂಡ ನೋಡುತ್ತಿಲ್ಲ. ಸ್ವಾಮಿ, ನನಗೆ 3 ವರ್ಷ ಆಯಿತು ಮನೆ ಬಿದ್ದೋಗಿ. ಬರೋ ಪೆನ್ಷನ್ನಾಗ ಜೀವನ ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ನನಗೆ ದಯವಿಟ್ಟು ನನಗೆ ಮನೆಗೆ ಇದು ಮಾಡಿಕೊಡ್ರಿ. ನನ್ನ ಹೆಸರು ಬಸಮ್ಮ, ದೊಡ್ಡಹಟ್ಟಿ, 2nd ಬ್ಲಾಕ್, 12ನೇ ವಾರ್ಡು. ದಯವಿಟ್ಟು ನನಗೆ ಪುರಸಭೆ ಒಳಗೆ ನನಗೆ ಯಾರು ದಿಕ್ಕಿಲ್ಲ, ಪರದೇಶಿ, ನನಗೆ ಮನೆ ಮಾಡಿಕೊಡ್ರಿ ಸ್ವಾಮಿ. ಪುರಸಭೆಯ ಅಧಿಕಾರಿಗಳು ಇತ್ತ ಮನೆ ಎಲ್ಲಿದೆ ಎಂಬುದು ಕೂಡ ಮರೆತಿದ್ದಾರೆ. ಬಸಮ್ಮ ಎಂಬ ಈ ದುರ್ದೈವಿ ಬಾಡಿಗೆಯ ಮನೆಯಲ್ಲಿ ಜೀವನವನ್ನ ನಡೆಸುತ್ತಿದ್ದಾರೆ. ಇವರಿಗೆ ಬರುವಂತ ಪೆನ್ಷನ್ ಹಣವನ್ನ ಮನೆಯ ಬಾಡಿಗೆಗೆ ಕಟ್ಟಿ ಇವರು ಜೀವನವನ್ನ ನಡೆಸುತ್ತಿದ್ದಾರೆ. ಈಗಲಾದರೂ ಮಧುಗಿರಿಯ ಪುರಸಭೆಯ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಇವರಿಗೆ ವಾಸ ಮಾಡಲು ಮನೆಯನ್ನ ನಿರ್ಮಾಣ ಮಾಡಿಕೊಡಬೇಕು ಎಂದು ಈ ಮೂಲಕ ಬಸಮ್ಮ ಹಾಗೂ ಅವರ ಸಹಚರರು ಹಾಗೂ ಭೀಷ್ಮ ನ್ಯೂಸ್ ಕನ್ನಡ ಚಾನೆಲ್ ವತಿಯಿಂದ ಒತ್ತಾಯಿಸುತ್ತೇವೆ.